ನಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಕೂಡ ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಸೋಮವಾರದಿಂದ ಶನಿವಾರದವರೆಗೆ ಕೆಲಸಕ್ಕೆ ಹೋಗುವಾಗ ಕಿರಿಕಿರಿ ಅನಿಸುತ್ತದೆ. ಆದರೆ ಶನಿವಾರ ದಿನ ಸಂಜೆ ಕೆಲಸ ಮುಗಿಸಿದಾಗ ನೆಮ್ಮದಿ ಸಿಗುತ್ತದೆ. ರವಿವಾರ ಯಾವುದೇ ಕೆಲಸ ಇರುವುದಿಲ್ಲ. ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಅನ್ನುವುದು ನಮ್ಮ ಮೇಲೆ ಅವಲಂಬನೆ ಆಗಿರುತ್ತದೆ. ಈಗಿನ ಜನ ಹೇಗಿರುತ್ತಾರೆ ಅಂದರೆ, ಜನ ನಿಮ್ಮ ಬಗೆಗಿನ ಸ್ಥಾನಮಾನಗಳನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯವನ್ನು ಬದಲಿಸುತ್ತಿರುತ್ತಾರೆ. ನೀವು ಒಳ್ಳೆಯ ಸ್ಥಾನದಲ್ಲಿ ಇದ್ದರೆ ನಿಮ್ಮ ತಪ್ಪುಗಳನ್ನು ಮನ್ನಿಸಿ ಅತಿ ಬೇಗ ಕ್ಷಮಿಸಿಬಿಡುತ್ತಾರೆ. ಇಲ್ಲ ಅಂದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತಾರೆ. ಅದಕ್ಕೆ ಜನರೇ ಅಭಿಪ್ರಾಯಕ್ಕಾಗಿ ಯಾವತ್ತಿಗೂ ಕೂಡ ಮನ್ನಣೆಯನ್ನು ಕೊಡಬೇಡಿ. ನೀವು ಹೇಗಿದ್ದರೂ ಜನ ನಿಮ್ಮ ಬಗ್ಗೆ ಮಾತನಾಡಿಯೇ ಮಾತನಾಡುತ್ತಾರೆ. ಜನ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರಲಿ ಅಥವಾ ಅವರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ತಪ್ಪು ಕಲ್ಪನೆಗಳೇ ಇರಲಿ, ಯಾರ ಬಗ್ಗೆನೂ ನೀವು ಚಿಂತಿಸಿ ಕೊರಗಬೇಡಿ. ಯಾಕೆಂದರೆ ಈ ಬದುಕು ನಿಮ್ಮದು, ಬೇರೆಯವರದ್ದಲ್ಲ. ಮನುಷ್ಯ ಅಂದ ಮೇಲೆ ತಪ್ಪು ಹೆಜ್ಜೆ ಇಡುವುದು ಸಹಜ. ಆದರೆ ಅದರಿಂದ ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ತಪ್ಪಾದಾಗ ಚಿಂತಿಸಿ ಕೊರಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ಮುಂದೆ ಯಾವತ್ತಿಗೂ ಕೂಡ ಈ ರೀತಿಯ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ ವ್ಯಕ್ತಿಯ ಲಕ್ಷಣಗಳಾಗಿರುತ್ತವೆ. ನೀವು ಯಾವುದೇ ರೀತಿಯ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ನೀವು ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡಬೇಕು ಅಷ್ಟೇ. ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರ ಪರಿಸ್ಥಿತಿ ಮುಂದೆ ಹೇಗಾಗುತ್ತದೆ ಗೊತ್ತಾ? ನೀವೇ ಸ್ವಲ್ಪ ತಾಳ್ಮೆಯಿಂದ ಕಾದು ನೋಡಬೇಕು. ನಿಮ್ಮ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದೇ ಬರುತ್ತದೆ. ಯಾವುದೇ ಕಾರಣಕ್ಕೂ ದುರಾಸೆಗಿನ ಇಟ್ಟುಕೊಳ್ಳಬೇಡಿ. ದ್ವೇಷವನ್ನು ಸಾಧಿಸಲೇಬೇಡಿ. ಇನ್ನೊಬ್ಬರ ಏಳಿಗೆಯನ್ನು ಕಂಡು ನೀವು ಅಸೂಯೆಯಂತೂ ಪಡಲೇಬೇಡಿ. ಇದರಿಂದ ಯಾವತ್ತಿಗೂ ಕೂಡ ನಿಮಗೆ ನೋವೇ ಹೊರತು ಸಂತೋಷ ಮಾತ್ರ ಸಿಗುವುದೇ ಇಲ್ಲ. ಸಾಧ್ಯವಾದರೆ ನಿಮ್ಮಿಂದ ಪ್ರೀತಿಯನ್ನು ಹಂಚಿ, ಶ್ರದ್ಧೆಯನ್ನು ಹಂಚಿ, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಿ. ಅದರ 2 ಪಟ್ಟು ನಿಮಗೆ ಸುಖ, ಶಾಂತಿ, ನೆಮ್ಮದಿ ನಿಮ್ಮದಾಗುತ್ತದೆ. ಅದು ನಿಮಗೆ ಸಿಕ್ಕೇ ಸಿಗುತ್ತದೆ. ಎಲ್ಲಿಯ ತನಕ ಎಲ್ಲವನ್ನ ಸಹಿಸಿ ಸುಮ್ಮನೆ ಇರುತ್ತೀರಿಯೋ ಅಲ್ಲಿಯ ತನಕ ಮಾತ್ರ ಎಲ್ಲರೂ ಕೂಡ ನೀವು ಒಳ್ಳೆಯವರಾಗಿ ಕಾಣಿಸುತ್ತೀರಾ ಎಂದು ಹೇಳುತ್ತಾರೆ. ಒಂದು ವೇಳೆ ನೀವು ಅನುಭವಿಸಿದ ನೋವು, ಅನ್ಯಾಯವನ್ನು ಒಂದು ಸಲ ಬಾಯಿ ಬಿಟ್ಟರೆ ಅಂದುಕೊಳ್ಳಿ, ಆಗ ನೀವೇ ಎಲ್ಲರ ಕಣ್ಣಿಗೆ ಕೆಟ್ಟವರಂತೆ ಕಾಣಿಸುತ್ತೀರಿ. ಇಂತಹ ಸ್ವಾರ್ಥದ ಪ್ರಪಂಚದಲ್ಲಿ ನೀವು ಹೇಗೆ ಬದುಕಬೇಕು ಅಂದರೆ, ಇನ್ನೊಬ್ಬರ ಬಗ್ಗೆ ಚಿಂತಿಸಿ ಕೊರಗಬಾರದು. ಅವರು ನಮಗೆ ಹೀಗಂದರು, ಇವರು ನಮಗೆ ಹೀಗಂದರು, ಅವರು ನಮ್ಮ ಮನಸ್ಸಿಗೆ ತೊಂದರೆಯನ್ನು ಕೊಟ್ಟರು, ಹಿಂಸೆ ಕೊಟ್ಟರು ಅಂತ ಯಾರ ಬಗ್ಗೆನೂ ಕೂಡ ಚಿಂತೆ ಮಾಡಬೇಡಿ. ನಿಮ್ಮ ಜೀವನವನ್ನು ಕಷ್ಟದ ಕೋಪಕ್ಕೆ ತಳ್ಳಬೇಡಿ. ನಿಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನೀವು ಅನಿವಾರ್ಯವಲ್ಲ ಅಂತ ಯಾರು ಅಂದುಕೊಳ್ಳುತ್ತಾರೆಯೋ ಆಗಲೇ ಮನುಷ್ಯನ ಅಹಂಕಾರ ಕಡಿಮೆ ಆಗುವುದು. ಮನಸ್ಸಿನಲ್ಲಿ ಬಿದ್ದ ಅಹಂಕಾರ ಕಣ್ಣಲ್ಲಿ ಬಿದ್ದ ಧೂಳಿನಂತೆ. ಅದನ್ನು ನಾವು ಶುದ್ಧಿಗೊಳಿಸದೇ ಇದ್ದರೆ ನಾವು ನೋಡುವ ಪ್ರತಿಯೊಂದು ವಸ್ತುವು ಕೂಡ ನಮಗೆ ಅಶುದ್ಧವಾಗಿಯೇ ಕಾಣಿಸುತ್ತದೆ. ನಿನ್ನ ಕೈಯಲ್ಲಿ ಏನಾಗುತ್ತೆ ಎಂದು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಅಂದವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ನೀವು ಈ 2 ಕೆಲಸಗಳನ್ನು ತಪ್ಪದೇ ಮಾಡಬೇಕು. 1ನೇಯದು ಹಠ. ನಿಮ್ಮ ತಂದೆ ನಿಮಗೆ 100 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಗೆ ಹಠ ಮಾಡುತ್ತೀರಿಯೋ ಅದೇ ರೀತಿಯಾಗಿ ನಿಮ್ಮ ಗುರಿಯನ್ನು ತಲುಪುವುದಕ್ಕೆ ಹಠ ಮಾಡಬೇಕು. ಹಠದಿಂದ ಎಲ್ಲವೂ ಸಾಧ್ಯವಾಗುತ್ತದೆ ಅನ್ನೋದನ್ನು ಮೊದಲು ನೀವು ನಂಬಬೇಕು. ನಿನ್ನಿಂದ ಏನೂ ಆಗಲ್ಲ ಅಂದವನಿಗೆ ನಿಮ್ಮ ಹಠದಿಂದ ಅವನಿಗಿಂತ ಎತ್ತರವಾಗಿ ಬೆಳೆಯಬೇಕು. ಇನ್ನು 2ನೇಯದಾಗಿ ಸತತವಾಗಿರುವಂತಹ ಪ್ರಯತ್ನ.
ಸಾಧನೆ ಮಾಡಿದವರ ಇತಿಹಾಸವನ್ನು ಒಮ್ಮೆ ಕೇಳಿಕೊಳ್ಳಿ. ಅವರ ಸಾಧನೆಯ ಹಿಂದೆ ಎಷ್ಟೊಂದು ಸೋಲುಗಳು ಇರುತ್ತವೆ. ಆ ಸೋಲುಗಳನ್ನು ಸತತ ಪ್ರಯತ್ನದಿಂದ ಗೆದ್ದು ಸಾಧನೆಯನ್ನು ಮಾಡಿರುತ್ತಾರೆ. ಹಾಗಾಗಿ ಸತತವಾಗಿರುವಂತಹ ಪ್ರಯತ್ನವನ್ನು ನಿಮ್ಮ ಮೈಗೂಡಿಸಿಕೊಳ್ಳಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಎಷ್ಟೇ ಸೋಲುಗಳು ಬರಲಿ, ಎಷ್ಟೇ ಕಷ್ಟಗಳು ಬರಲಿ, ಅವೆಲ್ಲವನ್ನ ದಾಟಿಕೊಂಡು ಮುಂದೆ ಸಾಗಬೇಕು. ನಮ್ಮ ಪ್ರಯತ್ನವನ್ನು ನಾವು ಮಾಡಿದರೆ ಒಂದಲ್ಲ ಒಂದು ದಿನ ನಮ್ಮ ಪ್ರಯತ್ನಕ್ಕೆ ತಕ್ಕ ರೀತಿಯ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಜೀವನದಲ್ಲಿ ನೀವು ಗೆದ್ರೆ ನೀವು ಯಾರು ಅಂತ ನಿಮಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತದೆ. ಆದರೆ ಜೀವನದಲ್ಲಿ ನೀವು ಸೋತ್ರೆ ಆಗ ನಿಮ್ಮವರು ಯಾರು ಎನ್ನುವುದು ನಿಮಗೆ ಅರ್ಥವಾಗುತ್ತದೆ. ನೀನು ಈ ಜಗತ್ತನ್ನು ಗೆಲ್ಲುವುದಕ್ಕಿಂತ ಮುಂಚೆ ನೀನು ನಿನ್ನನ್ನು ಗೆಲ್ಲು. ನಿನ್ನ ಶ್ರಮವನ್ನು ಗೆಲ್ಲು, ನಿನ್ನ ಹಸಿವನ್ನು ಗೆಲ್ಲು, ನಿನ್ನ ನೋವುಗಳನ್ನು ಗೆಲ್ಲು. ಆಮೇಲೆ ನೀನು ಏನು ಅಂದುಕೊಳ್ಳುತ್ತೀಯೋ ಅದೇ ಗೆಲುವು ನಿನ್ನ ಹಿಂದೆ ಬಂದೇ ಬರುತ್ತದೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.